ಹೈಯೆಸ್ಟ್ ಅಮೌಂಟ್ ಕೋಟ್ ಮಾಡಿ ಸಿದ್ದಪ್ಪ ಮಸಾಲಾ ಕಂಪನಿನ ಸ್ವಂತ ಮಾಡ್ಕೊಂಡಿರೋ ಕಂಪನಿ A1 ಮಸಾಲಾ ಕಂಪನಿ ಫ್ರಮ್ ಬೆಂಗಳೂರು. ಎಸ್ 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 ಕೃಷ್ಣ, ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಕಂಗ್ರಾಟ್ ಸರ್. ಥ್ಯಾಂಕ್ ಯು. ಶ್ಯಾಮ, ತುಂಬಾ ಹ್ಯಾಪಿಯಾಗಿದೆಯಾ ಅನ್ಸುತ್ತೆ. ನೀನ್ ಇಲ್ಲಿ ಬಂದಿದ್ಯಾ? ಎಲ್ಲಿಗಾದ್ರೂ ಬರ್ತೀನಿ, ಯಾವಾಗಾದ್ರೂ ಬರ್ತೀನಿ, ಹೇಗಾದ್ರೂ ಬರ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಲಾಸ್ಟ್ ಮಿನಿಟ್ನಲ್ಲಿ ಬಂದು ನಿನ್ ಗಂಡನ್ನ ಗೆಲ್ಲಿಸ್ಬಿಟ್ಟೆ. ನಾನ್ ಗೆಲ್ಸೋದೇನಿದೆ? ಆ ಕೃಷ್ಣನೇ ನನ್ ಗಂಡನ್ ಗೆಲ್ಸಿದಾನೆ. ಓ, ಕೃಷ್ಣ ಗೆಲ್ಸಿದ್ನ? ನಿನ್ ಕೃಷ್ಣ ಕೂಡ ಗೆಲ್ಸಕ್ಕಾಗ್ದಿರೋ ಹಾಗೆ ಈ ಸಾರಿ ನಾನು ನಿನ್ ಕುಟುಂಬನ ಸೋಲಿಸ್ತೀನಿ. ಸೋಲಿಸ್ತೀನಿ. ಸೋಲೋದಕ್ಕೆ ಸಿದ್ಧವಾಗಿರಿ. ನನ್ ಕೃಷ್ಣನ್ ಆಶೀರ್ವಾದ ನನ್ಗಿರೋ ತನಕ, ನನ್ ಕುಟುಂಬ ನನ್ ಪಕ್ಕದಲ್ಲೇ ಇರೋವರೆಗೂ ನೀನ್ ಏನು ಮಾಡಕ್ಕಾಗಲ್ಲ. ಏನ್ ಹಾಗ್ ನೋಡ್ತಿದ್ಯಾ? ನನ್ನ ನೋಡ್ತಿದ್ದ ಹಾಗೆ ನಿನ್ ಕಣ್ಣಲ್ಲಿ ಭಯ ಕಾಣಿಸುತ್ತೆ ಅನ್ಕೊಂಡಿದ್ದೆ. ಇಷ್ಟು ಧೈರ್ಯ ಕಾಣಿಸುತ್ತೆ ಅನ್ಕೊಂಡಿರ್ಲಿಲ್ಲ. ಭಯನಾ? ನನ್ಗ? ಕೃಷ್ಣ ಇದಾನಲ್ವಾ, ಭಯ ಯಾಕೆ? ಓ, ತುಂಬಾ ಕಲ್ತಿದ್ಯಾ. ಹೇಳ್ತೀನಿ, ನಿನಗೆ ಹೇಗೆ ಹೇಳ್ಬೇಕೋ ಹಾಗೆ ಹೇಳ್ತೀನಿ. ಮಿಸ್ಟರ್ ಅಖಿಲ್ ಸರ್, ಕಮಾನ್, ಇಲ್ಲಿ ಸೈನ್ ಮಾಡಿ. ಎಸ್ ಸರ್. ಡಿಯರ್ ಫ್ರೆಂಡ್ಸ್, ಸಿದ್ದಪ್ಪ ಮಸಾಲಾ ಕಂಪ್ನಿನ ತಗೊಂಡಿರೋ ಈ ಶುಭ ಸಂದರ್ಭದಲ್ಲಿ ಇವತ್ತು ನೈಟ್ ನಿಮ್ಮೆಲ್ಲರಿಗೂ ನಾವು ಸ್ಟೇ ಮಾಡಿರೋ ರೆಸಾರ್ಟಲ್ಲಿ ಪಾರ್ಟಿ ಕೊಡ್ತಾ ಇದ್ದೀನಿ. ನೀವೆಲ್ಲರೂ ಮಿಸ್ ಮಾಡದೆ ಬರಬೇಕು. ಈ ಮಲ್ಲಿಕಾರ್ಜುನ್ ಅಂದ್ರೆ ಯಾರು ಅಂತ ನಿನಗೆ ಅರ್ಥ ಆಗುವಾಗ ಹೇಳ್ತೀನಿ. ಸುಂದರ್ ಸರ್, ಬಾ. ಅಯ್ಯೋ, ಅಲ್ಲಿ ಅತ್ತೆ ನಾನಿಲ್ಲ ಅಂತ ಗಾಬರಿ ಆಗಿರ್ತಾರೇನೋ. ಬೇಗ ಇಲ್ಲಿಂದ ಹೊರಡಬೇಕು. ಇಷ್ಟಕ್ಕೂ ನೀನು ನಿನ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ಗೊತ್ತಿಲ್ದಿರೋ ಊರಲ್ಲಿ ನೀನ್ ಇಷ್ಟ ಬಂದಾಗ ಹೋಗೋದು ಅಂದ್ರೇನು? ನೀನೆಲ್ಲಾದ್ರೂ ಮಿಸ್ ಆದ್ರೆ ಏನ್ ಪರಿಸ್ಥಿತಿ? ಅಖಿಲ್ಗೆ ನಾನು ಏನ್ ಉತ್ತರ ಕೊಡ್ಬೇಕು? ಮನೆಗೆ ಹೋದ್ಮೇಲೆ ನಿಮ್ ಮಾವಂಗೆ ನಾನ್ ಏನ್ ಉತ್ತರ ಕೊಡ್ಬೇಕು? ಎಲ್ರೂ ಮುಂದೆ ನಾನ್ ತಲೆ ತಗ್ಸೋ ಹಾಗೆ ಮಾಡ್ಬೇಕು ಅಂದ್ಕೊಂಡಿದ್ಯಾ? ಅಲ್ಲ, ರೂಮ್ಗೆ ಹೋಗಿ ಫೋನ್ ತರ್ತೀನಿ ಅಂತ ಹೋದವಳು ಹಾಗಲ್ಲ ಅತ್ತೆ. ಮಾತಾಡ್ಬೇಡ. ತಪ್ಪು ಮಾಡಿದ್ದು ಅಲ್ದೆ ಅದಕ್ಕೆ ಎಕ್ಸ್ಪ್ಲನೇಷನ್ ಬೇರೆ ಕೊಡ್ತೀಯಾ? ಎಲ್ಲಾದ್ರೂ ಹೋಗ್ಬೇಕು ಅಂದ್ಕೊಂಡಿದ್ರೆ ಕನಿಷ್ಠ ನಂಗೊಂದ್ ಮಾತಾದ್ರೂ ಹೇಳಿ ಹೋಗ್ಬೇಕಲ್ವಾ?
ನೀನ್ ಕಾಣಿಸ್ದೆ ಹೋದ್ರೆ ನಾನು ಎಷ್ಟು ಟೆನ್ಷನ್ ಮಾಡ್ಕೋತೀನಿ ಅಂತ ಸ್ವಲ್ಪ ಕೂಡ ಯೋಚನೆ ಮಾಡೋದು ಬೇಡ. ಇಷ್ಟಕ್ಕೂ ನೀನ್ ಎಲ್ಲಿ ಹೋಗಿದ್ದೆ? ನಂಗೆ ಹೇಳ್ದೆ ಹೋಗೋ ಅವಶ್ಯಕತೆ ಏನಿತ್ತು? ನಾನು ಹೇಳ್ತೀನಿ ಮಮ್ಮಿ. ಏನಾಯ್ತು ಅಂತ ನಾನು ಹೇಳ್ತೀನಿ. ನಾನು ಮೀಟಿಂಗಿಗೆ ಹೋದ್ಮೇಲೆ ನೋಡಿದ್ರೆ ನನ್ನ ಲ್ಯಾಪ್ಟಾಪ್ ಬ್ಯಾಗ್ ಎಕ್ಸ್ಚೇಂಜ್ ಆಗಿತ್ತು. ಫೈವ್ ಮಿನಿಟ್ಸ್ನಲ್ಲಿ ನೀವು ಕೊಟೇಶನ್ ಸಬ್ಮಿಟ್ ಮಾಡಿದರೆ ಓಕೆ, ಇಲ್ಲದೇ ಇದ್ದರೆ ಐ ಕಾಂಟ್. ಅಖಿಲ್ ಅವರೇ, ಲ್ಯಾಪ್ಟಾಪ್ ತಗೊಳ್ಳಿ. ಶ್ಯಾಮ ನನಗೆ ಸಮಯಕ್ಕೆ ಸರಿಯಾಗಿ ಲ್ಯಾಪ್ಟಾಪ್ ಕೊಡದೇ ಇದ್ದಿದ್ರೆ ಸಿದ್ದಪ್ಪ ಮಸಾಲ ಕಂಪ್ನಿನ ನಾವು ತಗೊಳಕ್ಕಾಗ್ತಿರ್ಲಿಲ್ಲ. ಡ್ಯಾಡಿ ಆಸೆನ ತೀರ್ಸಕ್ಕಾಗ್ತಿರ್ಲಿಲ್ಲ ಮಮ್ಮಿ. ಕೇವಲ ಶ್ಯಾಮಯಿಂದನೇ ಇದು ಸಾಧ್ಯ ಆಗಿದ್ದು. ಹೌದಾ? ಬುದ್ಧಿ ಇದೆಯಾ ನಿನ್ಗೆ? ಸ್ವಲ್ಪ ಕೂಡ ಬುದ್ಧಿ ಬೇಡ? ನೀನ್ ಎಲ್ಲಿ ಹೋಗಿದ್ಯೋ ಅಂತ ಗೊತ್ತಾಗ್ದೆ ಗಾಬರಿಯಾಗಿ ನಾನಿಲ್ಲಿ ಕೂಗ್ತಾ ಇದ್ರೆ ಇದೇ ಅತ್ತೆ ನಡೆದಿದ್ದು ಅಂತ ಒಂದು ಮಾತು ಹೇಳ್ಬೋದಿತ್ತಲ್ಲ. ಬಾ ಇದೆ ತಾನೇ ನಡೆದಿದ್ದು ಅಂತ ಹೇಳ್ಬೋದಿತ್ತಲ್ಲ. ಅಗತ್ಯ ಇಲ್ದೆ ಹೀಗ್ ಬೈಸ್ಕೊಳ್ಳೋದು ಯಾಕೆ? ಪರವಾಗಿಲ್ಲ ಅತ್ತೆ, ನೀವ್ ತಾನೇ ಬೈದಿದ್ದು. ಮಾತಾಡಲ್ಲ. ಅತ್ತೆ ಅನ್ನೋರು ಅಮ್ಮನ್ ಸಮಾನ ಅಂತಾರೆ. ಅಮ್ಮ ಬೈದ್ರೆ ನೋವು ಯಾಕಾಗ್ಬೇಕು? ಚೆನ್ನಾಗಿದ್ಯಪ್ಪ, ನಿನ್ ಹೆಂಡತಿ ವರ್ಷೆ ತುಂಬಾ ಚೆನ್ನಾಗಿದೆ. ದಿನ ಇಬ್ರು ಬಂದು ಸ್ವಲ್ಪ ಹೊತ್ತು ಬಯಸ್ಕೊಂಡು ಹೋಗಿ. ಮಮ್ಮಿ, ನಾವು ಸಿದ್ದಪ್ಪ ಮಸಾಲ ಕಂಪ್ನಿನ ಅಕ್ವೈರ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ರಾತ್ರಿ ರೆಸಾರ್ಟಲ್ಲಿ ಗ್ರ್ಯಾಂಡ್ ಆಗಿ ಪಾರ್ಟಿ ಕೊಡ್ತಾ ಇದ್ದೀನಿ ಮಮ್ಮಿ. ಹೌದಾ? ಒಳ್ಳೇದಪ್ಪ. ಈ ಮೀಟಿಂಗಿಗೆ ತುಂಬಾ ಜನ ಫ್ಯಾಮಿಲಿ ಜೊತೆ ಬಂದಿದ್ದಾರೆ ಮಮ್ಮಿ. ಪಾರ್ಟಿಗೆ ಫ್ಯಾಮಿಲಿ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ಯಾ. ಐಶ್ವರ್ಯ ಅತ್ಕಿ ಅವ್ರ ಫ್ರೆಂಡ್ ಶ್ರುತಿ ಅವರನ್ನು ಕೂಡ ಪಾರ್ಟಿಗೆ ಬರಕ್ಕೆ ಹೇಳಿ ಮಮ್ಮಿ. ಸರಿನಪ್ಪ, ಹೇಳ್ತೀನಿ. ಬರ್ತೀನಿ. ನೀವು ಕರೀದೇ ಇದ್ರೂ ಕೂಡ ಪಾರ್ಟಿಗೆ ನಾನು ಬರ್ತೀನಿ. ಮೊದಲು ನಡೀತಿರೋದ್ನೆಲ್ಲ ಐಶುಗ್ ಹೇಳಬೇಕು. ಹೌದಾ? ಆ ಸಿದ್ದಪ್ಪ ಮಸಾಲೆ ಕಂಪನಿ ಅಖಿಲ್ಗೆ ಸಿಕ್ತಾ? ಹೌದಾ ಐಶು? ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡಿದೆ ಶ್ಯಾಮ ಅಲ್ಲಿ ಹೋಗದೆ ಇರೋ ಥರ ತಡೆಯೋದಕ್ಕೆ. ಆದರೆ ಆ ಶ್ಯಾಮ ಅಲ್ಲಿ ಹೇಗೋ ಹೋದ್ಲು. ಆ ಲ್ಯಾಪ್ಟಾಪ್ನ ಅಖಿಲ್ ಕೊಟ್ಲು. ಛೇ, ನಿನ್ ಮೇಲೆ ನಾನು ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ. ಈ ವಿಷಯದಲ್ಲಿ ಅಖಿಲ್ ಫೇಲ್ ಆಗೋ ಹಾಗೆ ಮಾಡಿ ನಾನು ಅನ್ಕೊಂಡ ಹಾಗೆ ಮನೇಲಿ ಎಲ್ರ ಮುಂದೆ ಅಖಿಲ್ ತಲೆ ತಗ್ಸೋ ಹಾಗೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಸಾರಿ ಐಶು, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಐಶು, ಈ ವಿಷಯದಲ್ಲಿ ಅಖಿಲ್ಗೆ ಸಕ್ಸಸ್ ಸಿಕ್ಕಿದ್ರು ನೀನ್ ಅನ್ಕೊಂಡ ಹಾಗೆ ಅಖಿಲ್ ತಲೆ ತಗ್ಸೋ ಹಾಗೆ ಮಾಡೋದಕ್ಕೆ ನಮ್ಗೆ ಇನ್ನೊಂದು ಅವಕಾಶ ಇದೆ. ಏನ ಅವಕಾಶ? ರಾತ್ರಿಗೆ ಅಖಿಲ್ ಪಾರ್ಟಿ ಅರೇಂಜ್ ಮಾಡಿದ್ದಾನೆ. ಆ ಪಾರ್ಟಿಯಲ್ಲಿ ಮರ್ಯಾದೆ ಹೋಗೋ ಹಾಗೆ ಮಾಡಿದ್ರೆ ನೀನ್ ಅನ್ಕೊಂಡ ಹಾಗೆ ನಡೆಯತ್ತೆ. ಎಸ್, ಪಾರ್ಟಿಲಿ ಗೆಸ್ ಮಾಡಕ್ ಆಗ್ತಿರೋ ಟ್ವಿಸ್ಟ್ ಕೊಡ್ತೀನಿ.
ಅಖಿಲ್ ಎಲ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ತೀನಿ. ಹೇಗೆ? ನೀನ್ ಒಂದ್ ಕೆಲಸ ಮಾಡು. ಏನು? ಗುಡ್ ಐಡಿಯಾ ಐಶು, ವೆರಿ ಗುಡ್ ಐಡಿಯಾ. ನೀನ್ ಹೇಳ್ದ ಹಾಗೆ ಮಾಡ್ತೀನಿ. ನಿನ್ನ ಆಸೆನ ನೆರವೇರಿಸ್ತೀನಿ. ಓಕೆ, ಬಾಯ್. ಬಾಯ್. ನೋಡು, ಅಲ್ಲಿ ಪಾರ್ಟಿಲಿ ಹಳ್ಳಿ ಗುಗ್ಗು ಥರ ಬಾಯ್ಗೆ ಬಂದಿದ್ದೆಲ್ಲ ಮಾತಾಡಬೇಡ. ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಗೊತ್ತಿದ್ರೆ ಉತ್ತರ ಕೊಡು, ಇಲ್ಲದೆ ಇದ್ರೆ ಸ್ಮೈಲ್ ಮಾಡು. ಅದನ್ ಬಿಟ್ಟು ಪೆದ್ದು ಮುಖ ಮಾಡ್ಕೊಂಡು ಪೆಕ್ರಾಗಿ ನೋಡಬೇಡ. ಹಾಗೆಲ್ಲ ಮಾಡಿದ್ರೆ ಅಖಿಲ್ ಇಂಥ ಪೆಕ್ರೀನ್ ಮದುವೆ ಆಗಿದ್ದಾನ ಅಂತ ಎಲ್ಲರೂ ಮಾತಾಡ್ತಾರೆ. ಅಖಿಲ್ ಮರ್ಯಾದೆ ಹೋಗುತ್ತೆ. ಹೋಗ್ಲಿ, ನಾನು ಬರ್ದೆ ರೂಮಲ್ಲೇ ಇರ್ತೀನಿ ಅತ್ತೆ. ಅಂದ್ರೆ ಸೊಸೆನ ರೂಮಲ್ಲಿ ಬಿಟ್ಟು ಅತ್ತೆ ಒಬ್ಳೆ ಪಾರ್ಟಿಗೆ ಹೋಗಿದ್ದಾಳೆ ಅಂತ ಬ್ಯಾಡ್ ನೇಮ್ ನಂಗೆ ಬರಲಿ ಅಂತ ಅಂದ್ಕೊಂಡಿದ್ಯಾ? ಹಾಗೆಲ್ಲ ಏನಿಲ್ಲ ಅತ್ತೆ. ನನಗೆ ಜ್ವರ ಬಂದಿದೆ, ಅಲ್ಲಿಗೆ ಬರೋಕ್ಕಾಗಲ್ಲ ಅಂತೀನಿ. ನಿಂಗೆ ಜ್ವರ ಬಂದ್ರೆ ಅಖಿಲ್ ಪಾರ್ಟಿಗೆ ಹೋಗ್ತಾನ? ಪಾರ್ಟಿನೇ ಕ್ಯಾನ್ಸಲ್ ಮಾಡ್ತಾನಷ್ಟೇ. ನಾನಲ್ಲಿ ಬಂದರೆ ನಿಮಗೆ ಅಲ್ಲೇನಾದರೂ ಸಮಸ್ಯೆ ಆಗುತ್ತೇನೋ ಅಂತ. ಸಮಸ್ಯೆ ಆಗದೆ ಇರಬೇಕು ಅಂದರೆ ಒಂದು ಕೆಲಸ ಮಾಡು. ಏನು ಮಾಡಲಿ ಹೇಳಿ? ಪಾರ್ಟಿ ಮುಗಿಯೋ ತನಕ ನನ್ನ ಪಕ್ಕದಲ್ಲಿ ಇದ್ದು ನಾನು ಹೇಳ್ದಾಗ ಮಾಡು. ಸರಿ ಅತ್ತೆ. ಇನ್ನೂ ಹೀಗೆ ನಿಂತಿದ್ಯಲ್ಲ, ಬೇಗ ರೆಡಿ ಆಗು. ರೆಡಿ ಆಗಿದ್ದೀನಿ ಅತ್ತೆ. ಹೀಗೆ ಜಿಡ್ಡು ಮುಖ ಇಟ್ಕೊಂಡೆ ಪಾರ್ಟಿಗೆ ಬರ್ತೀಯಾ? ನಾವು ಸುತ್ತೋಕಲ್ಲ ಹೋಗ್ತಿರೋದು, ಪಾರ್ಟಿಗೆ. ನೀನು ಕೃಷ್ಣಾಪುರದ ನಾರಾಯಣನ್ ಮಗಳಲ್ಲ, ಈಗ ಈ ವಸಂತ ದೇವಿ ಸೊಸೆ. ನನ್ನ ಮಗ ಅಖಿಲ್ಗೆ ಹೆಂಡತಿ. ಎಲ್ರಿಗೂ ಅದೇ ರೇಂಜಲ್ಲಿ ಕಾಣಬೇಕು. ಇರು, ನಾನೇ ನಿನ್ನ ಯಾಕೆ ಹಾಗೆ ಎದುರ್ತಿದ್ಯಾ? ಅದು ಈ ಪೌಡ್ರೆಲ್ಲ ಹಾಕಿದ್ರೆ ಮತ್ತೆ ಗುಳ್ಳೆ ಬರುತ್ತೇನೋ ಅಂತ. ನಾನು ಹಾಕೋ ಬ್ರ್ಯಾಂಡೇ ಬೇರೆ, ಇದರಲ್ಲಿ ಏನೂ ಆಗೋದಿಲ್ಲ, ಭಯ ಪಡಬೇಡ. ಎಷ್ಟೇ ರೆಡಿ ಮಾಡಿದ್ರು ನನ್ನ ಸೊಸೆ ಹಾಗೆ ಕಾಣ್ತಿಲ್ಲ. ಅರ್ಥ ಆಯ್ತು, ಏನ್ ಕಮ್ಮಿ ಆಗಿದೆ ಅಂತ ಗೊತ್ತಾಯ್ತು. ಇದೆಲ್ಲ ಬೇಡ ಅತ್ತೆ. ಈ ಸರನ್ನ ನೀವೇ ಹಾಕೊಳ್ಳಿ. ನೀವ್ ಹಾಕೊಂಡ್ರೇನೆ ಚೆನ್ನಾಗಿರತ್ತೆ. ನೀನ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗಲ್ಲ ಅತ್ತೆ. ಏನ್ ಹಾಗಲ್ಲ? ನನ್ನ ಮಾತಿಗೆ ಎದುರು ಮಾತಾಡ್ತೀಯಾ? ಸುಮ್ನಿರೋ. ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ, ನಡಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಗುಡ್ ಈವ್ನಿಂಗ್. ಸಿದ್ದಪ್ಪ ಮಸಾಲಾ ಕಂಪ್ನಿನ ನಾವು ತಗೊಂಡಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ.
ಇನ್ಫ್ಯಾಕ್ಟ್ ನನಗಿಂತ ನನ್ನ ಡ್ಯಾಡಿ ತುಂಬಾ 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 ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದ್ದಾರೆ. ಯಾವಾಗ ನಾವು ಆ ಕಂಪ್ನಿನ ತಗೋತೀವೋ ಅನ್ನೋದು ನಮ್ಮ ಅಪ್ಪನ ಡ್ರೀಮ್. ಆ ಡ್ರೀಮ್ ನಿಜ ಆಗಿದ್ದಕ್ಕೆ ನಾವೆಲ್ಲರೂ ತುಂಬಾ 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 ಹ್ಯಾಪಿ ಆಗಿದ್ದೀವಿ. ಈ ಹ್ಯಾಪಿನೆಸ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೋತಾ ಇರೋದಕ್ಕೆ ಇನ್ನೂ ಹ್ಯಾಪಿ ಅನ್ನಿಸ್ತಾ ಇದೆ. ಶ್ಯಾಮಂಗೆ ಡ್ಯಾನ್ಸ್ ಬರಲ್ಲ ಅಂತ ಶ್ಯಾಮ ಹತ್ರ ಡ್ಯಾನ್ಸ್ ಮಾಡಿಸಿ ಎಲ್ಲರ ಮುಂದೆ ಅವಮಾನ ಆಗೋ ಹಾಗೆ ಮಾಡು ಅಂತ ಐಶು ಹೇಳಿತಾಳಲ್ಲ. ಈಗ ಶ್ಯಾಮನ್ ಜೊತೆ ಒಂದು ಆಟ ಆಡೋಣ. ಎಕ್ಸ್ಕ್ಯೂಸ್ ಮೀ, ಮೈಕ್ ಪ್ಲೀಸ್. ಯಾ, ಎಲ್ಲರಿಗೂ ನಮಸ್ಕಾರ. ಇಂಥ ಕಾಂಪಿಟೇಷನ್ನಲ್ಲೂ ಸಿದ್ದಪ್ಪ ಮಸಾಲಾ ಕಂಪನಿನ ಸ್ವಂತ ಮಾಡ್ಕೊಂಡಿದ್ದಕ್ಕೆ A1 ಮಸಾಲಾ ಕಂಪನಿಗೆ ಕಂಗ್ರ್ಯಾಚುಲೇಷನ್ಸ್. ಪಾರ್ಟಿ ಅಂದ್ರೆ ಕೇವಲ ತಿನ್ನೋದು ಕುಡಿಯೋದು ಮಾತ್ರ ಅಲ್ಲದೆ ಸ್ವಲ್ಪ ಎಂಜಾಯ್ ಮಾಡೋಕೆ ಡ್ಯಾನ್ಸ್ ಕೂಡ ಇದ್ರೆ ಚೆನ್ನಾಗಿರುತ್ತೆ ಅನ್ಸತ್ತೆ. ಇಲ್ಲಿ ಯಂಗ್ ಬ್ಯಾಚ್ ತುಂಬಾ ಜನ ಇರೋದ್ರಿಂದ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿರತ್ತೆ. ಏನಂತೀರಾ? ಮೊದಲು ನಮ್ಮ ಹೋಸ್ಟ್ ಶ್ರೀ ಅಖಿಲ್ ಅವರು ತಮ್ಮ ವೈಫ್ ಜೊತೆ ಸೇರಿ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ತಾರೆ. ಹೌದು, ಡ್ಯಾನ್ಸ್ ಮಾಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು. ನೋ 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 ನನ್ನ ಕೈಲಾಗಲ್ಲ. ಆಗಲ್ಲ, ನೀವು ಕೂಡ ನಮ್ ಜೊತೆ ಡ್ಯಾನ್ಸ್ ಮಾಡ್ಲೇಬೇಕು. ಅತ್ತೆ, ಇದೆಲ್ಲ ಬೇಡ ಅಂತ ಹೇಳಿ. ಶ್ಯಾಮ, ಬೇಡ ರೀ, ನನಗಿದೆಲ್ಲ ಬರಲ್ಲ. ನಾನು ಕಲಿಸ್ತೀನಿ. ಇಷ್ಟು ಬೇಗ ಇದೆಲ್ಲ ಕಲ್ತು ಹೀಗೆ ಮಾಡೋಕ್ಕಾಗಲ್ಲ. ಮಾಡ್ಬೋದು, ತುಂಬಾ ಈಸಿ. ಜಸ್ಟ್ ನೀ ನನ್ನ ಕಣ್ಣನ್ನೇ ನೋಡ್ತಾ ಇರು, ನಾನಿನ್ ಹತ್ರ ಡ್ಯಾನ್ಸ್ ಮಾಡಿಸ್ತೀನಿ. ಕಮಾನ್. ನನ್ ಮುಖ ಯಾಕೆ ನೋಡ್ತಿದ್ಯಾ? ಬಾ ಶ್ಯಾಮ, ಹೋಗು. ಈಗ ಈ ಬ್ಯೂಟಿಫುಲ್ ಡ್ಯಾನ್ಸ್ನ ಐಶುಗೆ ತೋರಿಸ್ಬೇಕು. ಡ್ಯಾನ್ಸ್ ಪ್ರೋಗ್ರಾಮ್ ಶುರುವಾಗಿದೆ, ನೋಡು. ಶ್ಯಾಮ, ನನ್ನ ಕಣ್ಣಲ್ಲೇ ನೋಡ್ತಾ ಇರು. ಇವಳೇನು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ? ಅದೇ ನನಗೂ ಅರ್ಥ ಆಗ್ತಿಲ್ಲ.